ಒಬ್ಬ ಹಣ್ಣಿನ ವ್ಯಾಪಾರಿಯು ಬರ್ಕೊಳ್ರಿ. ಒಬ್ಬ ಹಣ್ಣಿನ ವ್ಯಾಪಾರಿಯು ಒಂದು ಡಜನ್ಗೆ ರೂಪಾಯಿ ಅಂದಂಗ 3ರಂತೆ 14 ಡಜನ್ ಕಿತ್ತಳೆ ಹಣ್ಣುಗಳನ್ನು ಕೊಂಡನು. ಅದರಲ್ಲಿಯ 20 ಹಣ್ಣುಗಳು ಕೊಳೆತು ಹೋಗಿದ್ದವು. ನಮ್ಮ ಓಡ್ಸಾಡಿ ಬಡ್ಬಿಡ್ತಿದ್ಲ ಮುನ್ನ ಇಂಥ ಕೊಳತನ ಮನೆಗೆ ಓದಿದ್ರ. 20 ಹಣ್ಣು ಕೊಳ್ತಾವಲ್ಲ ಭಾಡ್ಯ ಹೆಂಗ ತೊಂಬಂದಿ ನೋಡಕ್ ಬರಲ್ಲ ನಿನಗ. ನಂತರ ಉಳಿದ ಹಣ್ಣುಗಳನ್ನು ಪ್ರತಿ ಡಜನ್ಗೆ ₹3.72 ಪೈಸೆಯಂತೆ ಮಾರಿದರೆ ಅವನಿಗಾದ ಒಟ್ಟು ಲಾಭವೆಷ್ಟು? ಇಲ್ಲಿ ಅವತ್ತು ನೋಡ್ ಮೊದಲು ಕೇಳಿ ಬರಿಬೇಡಿ ಸತ್ಯ. ಇಲ್ಲಿ ಅವತ್ತು ತಗೊಂಡಿದ್ದು 14 ಡಜನ್. ನೋಡ್ರಿ, ಒಂದು ಡಜನ್ಕ ಎಷ್ಟಿರ್ತಾವಪ್ಪ ಅಂದ್ರ 12 ಹಣ್ಣು ಇರ್ತಾವ. ಅಂದ್ರ 168 ಕಿತ್ತಳೆ ಹಣ್ಣುಗಳನ್ನ ಖರೀದಿ ಮಾಡಿದಂಗ ಆತು. 168 ಕಿತ್ತಳೆ ಹಣ್ಣುಗಳನ್ನ ಖರೀದಿ ಮಾಡಿದಂಗ ಆಯ್ತು. ಸೊ ಹಾಗೆ ಎರಡನೇ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರ 168 ಹಣ್ಣಿನ್ಯಾಗ 20 ಹಣ್ಣು ಕೊಳತ್ ಹೋಗ್ಯವು. ಎಷ್ಟು ಹಣ್ಣು ಕೊಳತ್ ಹೋಗ್ಯವು? ಅದಕ್ಕ ನಮ್ಮವ್ ನನ್ನ ಓಡ್ಸಾಡಿ ಏನ್ ಮಾಡಿದ್ಲು? ಬಡದಿದ್ಲು. ಅಂದ್ರ ನೀನ್ ಎಷ್ಟು ಹಣ್ಣು ಉಳಿತಾವ ಅಂದ್ರೆ ಇಲ್ಲಿ 148 ಕಿತ್ತಳೆ ಹಣ್ಣುಗಳು ಏನಾದ್ರು ರೀ ಉಳಿದವು. ಸರಿ ಆಗಿತ್ತು ಅಂತಂದ್ರ ಇನ್ನ ಇದು ಫಸ್ಟ್ ಸ್ಟೆಪ್. ಇದು ಸೆಕೆಂಡ್ ಸ್ಟೆಪ್ ಇದು. ಓಕೆ, ಸೊ ಇನ್ನು ಥರ್ಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರ ಆ 148ಕ್ಕ ಇಲ್ಲೇನ್ ಆನ್ಸರ್ ಬಂದತ್ತಲ್ಲ 148ಕ್ಕ 12 ಏನ್ ಮಾಡ್ಬೇಕಂದ್ರೆ ಕಡ್ತಾ ಹೊಡಿಬೇಕು. ಈ 148 ಎಷ್ಟು ಡಜನ್ ಐತಿ ಅಂತ ಗೊತ್ತಿಲ್ಲ ನಮಗಿನ್ನ. ಅದಕ್ಕ 1 ಡಜನ್ಗೆ 12 ಹಣ್ಣು. 12 ಒಂದ್ಲೆ 12 ಇನ್ನ ಎಷ್ಟು ಉಳಿತು? 12 ಎರಡ್ಲೆ ಇನ್ನ ಎಷ್ಟು ಉಳಿತು? ಹತ್ತಂಗಿಲ್ಲ. .0 12 ಎಷ್ಟಲೆ? 12 ಮೂರ್ಲೆ ಎಷ್ಟು? 30. ಇನ್ನ ಎಷ್ಟು ಉಳಿತು? ಮತ್ತೆ ಏನಾಗತ್ರಿ? ಎಸ್ ಆಗಿತ್ತು ಅಂತಂದ್ರ ಇಲ್ಲಿ 12 ಡಜನ್ ಮ್ಯಾಗ 3 ಉಳಿತು ನೋಡ್ರಿ. ಇನ್ನೊಂದು ಡಿಜಿಟ್ ತಗೋಬಹುದು ಅಥವಾ ನೀವು ಹಂಗ ಹೋದ್ರ ಬರೀ ಇಲ್ಲಿ ಏನಾಗತ್ತ ಅಂತಂದ್ರೆ ಡಿಜಿಟ್ 3 ಬರ್ಕೊಂತ ಹೋಗ್ತೈತೆ. ಸೊ ಈಗ 4th ಸ್ಟೆಪ್ ಏನ್ ಮಾಡೋದಪ್ಪ? ಇದು ಥರ್ಡ್ ಸ್ಟೆಪ್. ಇದು ಯಾವ ಸ್ಟೆಪ್ ಇದು? ಇನ್ನ 4th ಸ್ಟೆಪ್ ಏನ್ ಮಾಡೋದು ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು. ಸೊ ಇಲ್ಲಿ ಈ ₹3.72 ಏನಿತ್ತಲ್ಲ ಅದನ್ನ 1 ಡಜನ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. 1 ಡಜನ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ₹3.72 ಎಷ್ಟು ಬಂತ ಆನ್ಸರ್ ಚೆಕ್ ಮಾಡೋಣ. ಇಲ್ಲಿ
₹3.72 ಗುಂಡ್ಲೆ 12 ಎರಡು ಎರಡ್ಲೆ 7 ಎರಡ್ಲೆ 2 3 6 ಅದಂದ 1 ಎರಡ್ಲೆ 7 ಒಂದ್ಲೆ 3 6 14 ನಮ್ದು ಆಗಲೇ ಆನ್ಸರ್ ಎಷ್ಟು ಬಂತಪ್ಪ ಎಷ್ಟು ಬಂದಿತ್ತು ಸೇಮ್ ಬಂದಿತ್ತು 44.64 ಬಂದಿತ್ತು ಇನ್ನೇನಿಲ್ಲ ಮೊದಲಕ್ಕಿನ ಅಮೌಂಟ್ನಾಗ ಕಳೆದ್ಬಿಟ್ರೆ ಆಗಿ ಹೋಗುತ್ತೆ ಈಗ ಅದು ಕಳೆದ್ಬಿಡುನಾ ಮೊದಲಕ್ಕಿನ ಅಮೌಂಟ್ ಎಷ್ಟಿತ್ತು ₹42 ಬರ್ತತಿ ಎಷ್ಟು ರೂಪಾಯಿ ಬರ್ತತಿ ಹೆಂಗ್ರಿ ಸರ 42 ಬರ್ತತಿ ಎಸ್ 14 ಮೂರ್ಲೆ 42 ಎಷ್ಟು ಡಜನ್ ಅದಾವು ಎಷ್ಟು ಡಜನ್ ಅದಾವು ಅಂದ್ರೆ ಎಷ್ಟು ಹಣ್ಣು ಇದ್ವು ಅವು ಮೊದಲಕ್ಕಿನ ಅಮೌಂಟ್ ಎಷ್ಟು ಚೆಕ್ ಮಾಡಿರ್ಬೇಕಾರ ₹42 ಬರ್ತಾ ಮಾಡಿ ನೋಡ್ಲ್ಯಾ 14 ಗುಂಡ್ಲೆ 3 ಎಷ್ಟಪ್ಪ ₹42 ಹೌದಾ ಇಲ್ಲ ಸರಿ ಆತಿ ಅಮೌಂಟ್ ತಗೊಂಡ್ ಬರ್ಬೇಕು ಇದ್ರಾಗ ಕಳೆದು ಬಿಡ್ಬೇಕು 4ಕ್ಕ 6ಕ್ಕ 4ರಾಗ 2 ಎಸ್ ಆಗಿತ್ತು ಅಂತಂದ್ರ ಆಪ್ಷನ್ ಯಾವ್ದಪ್ಪ ಅಂತಂದ್ರ ಅದ್ರಾಗ ಬಿ ಐತೆ ಹಿಂದೈತಲ್ಲ ಅದಕ್ಕೆ ತಗೊಂಡಿರ್ಬೇಕು ಅವ್ರಷ್ಟ ಆಪ್ಷನ್ ಡಿ ಆಪ್ಷನ್ ಯಾವ್ದ್ರಿ ₹2.60 ₹2 ಆಕ್ಚುಲಿ 64 ಪೈಸೆ ಇರ್ತತಿ ಅವ್ರು ಏನ್ ಮಾಡ್ಕೊಂಡ್ರ ಅದನ್ನ ಸಮೀಪದ ಸ್ಥಾನಕ್ಕೆ ಅಂದಾಜ್ ಮಾಡ್ಕೊಂಡಿರ್ಬೇಕು ಇಲ್ಲೇ ಐತಿಲ್ಲ 2 ಎರಡ್ಲೆ 4 ಆಗಿತ್ತು 4ಕ್ಕೆ 4 ಹಚ್ಚಬೇಕು ನಾವು ಬಿಡಕ್ ಬರುದಿಲ್ಲ ಗೊತ್ತಾತ ಇದು ಗೊತ್ತಾತ ಹಚ್ಕೋರಿ ಇದನ್ನ